ಸಂಡೂರು ಪಟ್ಟಣದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ 187 ಕೋಟಿ ರೂಪಾಯಿ ಹಣದಲ್ಲಿ 20.19 ಕೋಟಿ ಹಣವನ್ನು ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಅಕ್ರಮವಾಗಿ ದುರುಪಯೋಗ ಪಡಿಸಿಕೊಂಡಿರುವ ಸಂಸದ ಇ ತುಕಾರಾಂ ಅವರನ್ನು ಸಂಸದ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಪಟ್ಟಣದ ವಿವಿಧ ಹಳ್ಳಿಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಇನ್ನು ಈ ಪ್ರತಿಭಟನೆಯು ಯಾವುದೇ ಪಕ್ಷಭೇದವಿಲ್ಲದೆ ಜನರನ್ನು ಒಕ್ಕೂಟಗೊಳಿಸಿತು. ಪ್ರತಿಭಟನಾ ಮೆರವಣಿಗೆಯು ಎಪಿಎಂಸಿ ಮಾರುಕಟ್ಟೆಯಿಂದ ಆರಂಭವಾಗಿ ತುಕಾರಾಂ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ವಿಜಯ ಸರ್ಕಲ್ ಬಳಿ ಮುಕ್ತಾಯಗೊಂಡಿತು. ಲೂಟಿಕೋರ ಎಂಪಿಗೆ ಧಿಕ್ಕಾರ ಧಿಕ್ಕಾರ. ನಂತರ ಪ್ರತಿಭಟನೆಯ ವೇದಿಕೆ ಕಾರ್ಯಕ್ರಮ ನಡೆದಿದ್ದು ಪಕ್ಷದ ಹಲವು ಪ್ರಮುಖ ಮುಖಂಡರು ಮಾತನಾಡಿದರು. ಈ ವೇಳೆ ತುಕಾರಾಂ ಅವರ ಪ್ರತಿಕೃತಿಯನ್ನ ದಹನ ಮಾಡಲು ಪ್ರಯತ್ನಿಸಿದಾಗ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಕೆಲಕಾಲ ತಳ್ಳಾಟ ನಡೆದಿದ್ದು ಪರಿಸ್ಥಿತಿ ಸಿನಿಮಾ ದೃಶ್ಯವಂತಿತ್ತು. ದಯಮಾಡಿ ಪೊಲೀಸ್ ಇಲಾಖೆಗೆ ನಾವು ಸ್ಥಳೀಯರಾಗಿ ಒಂದು ಮನವಿ ಮಾಡ್ತೀವಿ. ಸುಡುವುದು ತಪ್ಪಾದ್ರೆ ಮೊನ್ನೆ ಈಶ್ವರಪ್ಪ ಪ್ರಕೃತಿ ದಾನ ಮಾಡಿದ್ರೆ ಅವತ್ತು ಏನ್ ಮಾಡಿದ್ರು ಸರ್? ನಮ್ಮ ಹತ್ರ ಫೋಟೋ ಇದೆ, ವಿಡಿಯೋ ಇದೆ. ನಿಮಗೆ ಸಹಕರಿಸಿಕೊಂಡು ಹೋಗ್ತಾ ಇದೀವಿ. ಒಂದು ಇಂಥ ಪ್ರತಿಭಟನೆಗೆ ತಪ್ಪು ಮಾಡಿದವರು ಸುಡಬಾರ್ದು ಆದ್ರೆ ಇದು ನೀವು ಮಾಡಿದ ತಪ್ಪಲ್ಲ ಸರ್. ನನ್ನದೊಂದು ಪ್ರಶ್ನೆ, ನಾನು ಬಂದು ನಿಮ್ಮ ಹತ್ರ ಎಲ್ಲವನ್ನೂ ಸಾಕ್ಷಿಯನ್ನು ತೋರಿಸ್ತೀನಿ.
ಇವತ್ತು ನಮಗೆ ಶಿಕ್ಷೆ ಕೊಡೋದಾದ್ರೆ ಅವತ್ತು ಸುಟ್ಟವರಿಗೆ ಶಿಕ್ಷೆ ದಯಮಾಡಿ ಕೊಡ್ರಿ, ದಯಮಾಡಿ ಕೊಡ್ರಿ. ತಪ್ಪು ಮಾಡಬಾರ್ದು ಸರ್, ನಾವು ತಪ್ಪೇ ಮಾಡಲ್ಲ, ನಿಮಗೆ ಕೇಳ್ಕಿಂತ ಮಾಡ್ತಾ ಇದೀವಿ, ಮತ್ತೆ ತಪ್ಪು ಮಾಡ್ತಾ ಇದ್ದೀವಿ. ಈಶ್ವರಪ್ಪರ ಪ್ರೀತಿಗೆ ಸುತ್ರಿ, ಮೋದಿಯವರ ಪ್ರಕೃತಿ ದಹನ ಮಾಡಿದ್ರಿ, ನಾವು ಏನಾರ ಕೇಳಿದ್ವಾ? ನೀವೇ ತಪ್ಪು ಮಾಡಿ ನಮಗೆ ಮತ್ತೆ ಹಚ್ಚಿಗೆ ಹೇಳಿ ಕಾರ್ಯಕರ್ತರ ತಪ್ಪು ಮಾಡುವಂತ ಕೆಲಸ ಮಾಡ್ತಾ ಇದ್ರಿ. ದಯಮಾಡಿ ಮಾಡಬೇಡ ಸರ್, ಒಂದೇ ನಿಮಿಷ, 10 ನಿಮಿಷ ನಮಗೆ ಶಾಂತಿ, ನಾವು ಶಾಂತಿಯಾಗಿರ್ತೀವಿ, ಶಾಂತಿಯಿಂದಲೇ ಇರ್ತೀವಿ. ಬೇಡ ಸರ್, ನಾವು ಸೊಂಡೂರು ಜನ ಶಾಂತಿಯಾಗಿದ್ವಿ, ಹೊರಗಡೆ ಬಂದು ಕೇಳುವಂತ ಪ್ರಶ್ನೆ ನಾವು ರಸ್ತೆ ಮಾಡೋಂತ ದಯಮಾಡಿ ಮಾಡ್ಬೇಡಿ ಸರ್. 5 ನಿಮಿಷ ದಯಮಾಡಿ ಶಾಂತಿಯಾಗಿ ಇದ್ಬಿಡಿ ಎಲ್ಲರ. 5 ನಿಮಿಷ ಸರ್. ಧನ್ಯವಾದ ಸರ್, ಧನ್ಯವಾದ ಸರ್. ಸರ್ ಯಾವಾಗಲೂ ನಿಮ್ ಜೊತೆಗಿದ್ದೀನಿ, ನಿಮ್ ಜೊತೆಗಿದ್ರೆ ನಡೆ ಕಾರ್ಯಕರ್ತರು ಬಂದ್ರೆ ದಯಮಾಡಿ ಯಶವಂತನಗರ ಕಡೆಗೆ ಹೋಗ್ತಕ್ಕಂಥ ಬಂಡ್ರೆ, ಕೋಲೂರು, ಬೊಮ್ಮಘಟ್ಟ, ದೇವಗಿರಿ ಭಾಗ ಹೋಗ್ತಕ್ಕಂಥ ಗಂಜಿ ಮಾರಮ್ಮನ ಹತ್ರ ಊಟದ ವ್ಯವಸ್ಥೆ ಮಾಡಿದೆ. ಅದೇ ರೀತಿಯಾಗಿ ಸಾರನಗರ ಸೈಡ್ ಹೋಗ್ತಕ್ಕಂಥ ಎಲ್ಲ ಈ ಭಾಗದ ಅಂದಾಪುರ, ಮೆಟ್ರಿಕೆ, ರಾಜಾಪುರ ಭಾಗಕ್ಕೆ ಹೋಗ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರು ಗಂಜಿ ಬಸಪ್ಪನ ಹತ್ರ ಊಟ ಮಾಡಿ ಹೋಗಬೇಕು. ಸ್ಥಳೀಯರು ನಿಮ್ಮ ನಿಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಳ್ಬೇಕಾಗಿ ಕೇಳ್ತಾ ಇದ್ದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲಾ ರಾಜಕಾರಣರಾದ ಪ್ರಮುಖ ಮುಖಂಡರಾದ ಬಿ ಶ್ರೀರಾಮುಲು, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು, ಸಂಸದ ಗೋವಿಂದ ಕಾರಜೋಳ, ಎನ್ ರವಿಕುಮಾರ್, ಮಾಜಿ ಸಂಸದ ವೈ ದೇವೇಂದ್ರಪ್ಪ, ಕೆಎಸ್ ದಿವಾಕರ್, ಜಿಟಿ ಪಂಪಾಪತಿ ಮೊದಲಾದವರು ಮಾತನಾಡಿದರು. ನ್ಯಾಯವನ್ನು ಕೊಡಕ್ಕಾಗ್ಲಿಲ್ಲ, ನ್ಯಾಯವನ್ನು ಕೊಡ್ಲಕ್ಕಾಗ್ಲಿಲ್ಲ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ಕೊಂತ ಇದ್ದೀನಿ, ಬಿಡ್ರಿ. ಬಹುಶಃ ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಮೋಸ ಮಾಡ್ಕೊಂತ ಬಂದಾರೋ. ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ಬೋದು, ಶ್ರೀರಾಮನಂತ ವ್ಯಕ್ತಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸೋತೋದೆ. ಆದರೆ ಎದಕ್ಕೋಸ್ಕರವಾಗಿ ಸೋತೋಗಿದ್ದೇನೆ ಅಂತ ವಿಚಾರದ ಬಗ್ಗೆ ನಿಮ್ಮೆಲ್ಲರೂ ಕೂಡ ಗೊತ್ತಿರಂತ ವಿಚಾರ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರಾಗಿ 187 ಕೋಟಿ ರೂಪಾಯಿ 187 ಕೋಟಿ ರೂಪಾಯಿ ಅದರಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಾರ. ಆ ಭ್ರಷ್ಟಾಚಾರವನ್ನು ಮಾಡಿ ಎಲ್ಲಿ ಬಳಕೆ ಮಾಡ್ತಾರಂದ್ರೆಗಿನ ಅವ್ರು ಎಲ್ಲೋ ಒಂದ್ ಕಡೆ SITಯಲ್ಲಿ ಯಾರೋ ಅಲ್ಲಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ನಾಗೇಂದ್ರ ಅವರು ಕಳೆದ ವಿಧಾನಸಭಾ ಚುನಾವಣೆ ನನ್ನ ಮೇಲೆ ಗೆದ್ರು ನಂತರ ಅವರು ಮಂತ್ರಿ ಆದ ರಾಮ್ಲೋ ಮೇಲೆ ಗೆದ್ದಾರೆ ಅಂದ್ರೆ ದೊಡ್ಡ ವ್ಯಕ್ತಿ ಆದಂತಲ್ಲ. ಅವ್ರು ಏನ್ ಅನ್ಕೊಂಡು ರಾಮ್ಲೋ ಅವರಿಗೆ ರಾಜ್ಯದ ನಾಯಕ ಅಂದ್ರೆ ಈಗ ಏನಾಯ್ತಾ, ಮಹಾರಾಜ ಹೋಗಿ ಇವತ್ತು ಜೈಲಲ್ಲಿ ಕುಂತ ಮಂತ್ರಿಗಳಾಗಿ ಭಗವಂತ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡಿ ಆ ಮನುಷ್ಯ ಯಾರು ಕೂಡ ಇತಿಹಾಸದಲ್ಲಿ ಯಾವೊಬ್ಬ ಮಂತ್ರಿಗಳು ಕೂಡ ಮಾಡಲಾರ್ದಂತ ಕೆಲಸ ಏನು ಈ ವಾಲ್ಮೀಕಿ ನಿಗಮದಲ್ಲಿ ನಮ್ಮ ಬಂಧುಗಳೆಲ್ಲ ಬೋರ್ವೆಲ್ಗಳು, ರೋಡ್ಗಳು, ಮನೆಗಳು ಕಟ್ಕೊಡ್ಬೇಕೆಂದ್ರೆ ಆ ಹಣಕ್ಕೋಸ್ಕರವಾಗಿ ಆ ಹಣಕ್ಕೆ ಕೈಯಾಗಿ ಆ ಹಣದನ್ನ ಎಲ್ಲ ಕೂಡ ಅವ್ರವ್ರ ಖಾತೆಗಳು ಹಾಕೊಂಡು ಅದನ್ನ ಮಜಾ ಮಾಡಬೇಕು ಅಂದೇಳಿ ಹೊರಟಂತ ವ್ಯಕ್ತಿ ಇವತ್ತು ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾನ. ಆ ಕಂಬಿ ಎಣಿಸಿದ ನಂತರ ಬಯಲಾಗಿದೆ ಅಂತೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡಿವಿ. ಯಾಕಂದ್ರೆ ಗೋವಿಂದ ಕಾರಜೋಳ ಅವರು ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರು,
ಈ ದೇಶದ ಮೊದಲನೇ ಪ್ರಧಾನಮಂತ್ರಿಗಳಾದಂತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಂದ ಹಿಡ್ಕೊಂಡು ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು, ನಂತರ ರಾಹುಲ್ ಗಾಂಧಿ ತನಕ ನೋಡಿದ್ರೆ ಅವರು DNA ಪ್ರಾಬ್ಲಮ್ ಏನಂದ್ರೆ ಇಷ್ಟು ವರ್ಷಗಳ ಕಾಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಿಂದುಳಿದಂತಹ ಜಾತಿಗಳನ್ನು ವಿರುದ್ಧವನ್ನು ಮಾಡ್ಕೊಂತಾನೆ ಅವ್ರ ರಾಜಕಾರಣವನ್ನು ಮಾಡ್ಕೊಂತ ಬಂದಾರ. ಅವ್ರದ್ದು ಯಾವ ಸಂಸ್ಕೃತಿ? ಬ್ರಿಟಿಷರ ಸಂಸ್ಕೃತಿ. ಆ ಬ್ರಿಟಿಷ್ ಸಂಸ್ಕೃತಿಯಿಂದ ಮೇಲೆ ಬಂದಂತವರು ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು. ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ, ಲೋಕಸಭೆ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಅವರು ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡಿದ್ರು. ಅವರು ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡು ಸಂವಿಧಾನನ ಉಳಿಸ್ರಿ, ಸಂವಿಧಾನವನ್ನು ಎಲ್ಲ ಒಂದು ಕಡೆ ಅದನ್ನು ಮಾಚಲಾರ್ದಂತ ನೋಡ್ಕೊಳ್ರಿ ಅಂತೇಳಿ ಪ್ರತಿಯೊಂದು ಭಾಷಣದಲ್ಲಿ ಅವರು ರಾಹುಲ್ ಗಾಂಧಿ ಅವರು ಹೇಳ್ಕೊಂತ ಬರ್ತಾ ಇದ್ರು. ರೋಡಲ್ಲಿ ಹೋದ್ರೆ ಸಂವಿಧಾನ ಪುಸ್ತಕ ನೋಡ್ಸೋದು, ಎಲ್ಲಿ ಓಡಿದ್ರೆ ಕೂಡ ಸಂವಿಧಾನ ಪುಸ್ತಕ ನೋಡ್ಸೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೋಡ್ಸೋದು, ನೀವೆಲ್ಲರೂ ಕೂಡ ನಮ್ಮ ಜೊತೆಲಿ ಇರಬೇಕು, ಭಾರತೀಯ ಜನತಾ ಪಾರ್ಟಿ ಸಂವಿಧಾನ ರಕ್ಷಣೆ ಮಾಡ್ತಾ ಇಲ್ಲ, ನಾವು ಉಳಿಸಂತ ಕೆಲಸ ಮಾಡ್ತೀವಿ, ರಕ್ಷಣೆ ಮಾಡ್ತೀವಿ ಅಂತೇಳಿ ಹೇಳ್ಕೊಂತ ಬಂತು. ಆದ್ರೆ ಏನಾಯ್ತು ಇವತ್ತು? ರಾಹುಲ್ ಗಾಂಧಿ ಅವರು ಎಲ್ಲ ಅಮೆರಿಕದಲ್ಲಿ ಹೋಗಿ ಅವ್ರು ಹೇಳಿದ್ರು DNA ಪ್ರಾಬ್ಲಮ್ ಇದೆ, ಏನ್ ಮಾಡಕ್ಕಾಗಲ್ಲ. ನಾವು ಎಷ್ಟೇ ಜನರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮೋಸ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದ್ರು. ಆ ಸಂವಿಧಾನ ಎತ್ತಿಡಿ ಅಂತ ಕೆಲಸ ವಿಶ್ವನೇ ಇದ್ದಂತ ಎಲ್ಲ ಜನಾಂಗದವರು ಮಾಡಿದ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅವರು ಸತ್ತಂತ ಟೈಮಲ್ಲಿ, ಅವರು ಮರಣ ಹೊಂದಿದಂತ ಟೈಮಲ್ಲಿ ಆ 3 ಅಡಿ 6 ಅಡಿ ಜಾಗ ಕೊಡಂದ್ರೆ ಈಗ ಕಾಂಗ್ರೆಸ್ಸಿನ ನಾಯಕರು ಯಾರು ಕೂಡ ಕೊಟ್ಟಿಲ್ಲ ಅನ್ನೋಂಥದ್ದು ಕೂಡ ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಯಲ್ಲಿ ನಿಲ್ಲಿಸಿ ಅವ್ರ ಮನೆಯಲ್ಲಿದ್ದಂತ ಒಬ್ಬ ಕೆಲಸಗಾರರನ್ನು ನಿಲ್ಲಿಸಿ ಸೋಲ್ಸಂತ ಕೆಲಸ ಅವತ್ತಿನ ಜವಾಹರ್ಲಾಲ್ ನೆಹರು, ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳು ಮಾಡ್ತಾರ. ಅವತ್ತಿನಿಂದ ಇವತ್ತಿನ ತನಕ ಕೂಡ ನಮ್ಮ ಹಿಂದುಳಿದಂತ ಸಮುದಾಯಗಳು, ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಯಾವುದೇ ಸಮುದಾಯಗಳಾಗಿರ್ಬೋದು, ದೊಡ್ಡ ನಾಯಕ ಆಗಬೇಕೆಂದ್ರೆ ನಾಗೇಂದ್ರ ಅವರು ಹೊರಟರು. ಆದ್ರೆ ಗೆದ್ದ ನಂತರ ಅವರು ಸರ್ಕಾರಗಳು ಅಷ್ಟೇ ಆದ್ಯತೆಯನ್ನು ಕೊಟ್ಟು ಅವರು ಮಂತ್ರಿಗಳಾಗಿ ಮಾಡಿದ್ರು. ನಾನು ಬಹಳಷ್ಟು ಸಾರಿ ನನ್ನ ವಿಚಾರವನ್ನು ಮಾಡ್ತಾ ಇದ್ದೀನಿ, ಯೋಚನೆ ಮಾಡ್ತಾ ಇದ್ದೀನಿ. ನಾಗೇಂದ್ರ ಅವರು ಗೆದ್ದ ನಂತರ ಮಂತ್ರಿಗಳಾದ ನಂತರ ಅವ್ರಿಗೆ 2 ಕೊಂಬುಗಳು ಬಂದು, ಏನ್ ಕೊಂಬುಗಳು ಬಂದ್ರು? ನಾನು ರಾಮ್ಲ ಮೇಲೆ ಗೆದ್ದೀನಿ, ರಾಮ್ಲ ಮೇಲೆ ಗೆದ್ದೀನಿ, ರಾಮ್ಲ ಮೇಲೆ ಗೆದ್ದೀನಿ. ರಾಮ್ಲ ಯಾರು? ಈ ರಾಜ್ಯದಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಂತ ವ್ಯಕ್ತಿನ ಅವನ ಮೇಲೆ ಗೆದ್ದಿನ ಅಂದ್ರೆ ನನ್ನ ಕೊಂಬುಗಳು ದೊಡ್ಡವಾಗ್ಯಾವ ಅಂದೇಳಿ ಆ ಕೊಂಬುಗಳನ್ನೆಲ್ಲ ಕೂಡ ಬಿಟ್ಕೊಂಡು ಅಡ್ಡಾಡಿದ್ರು. ಆದ್ರೆ ಗೊತ್ತಿಲ್ಲ ಕಥೆ ಏನನ್ನಂಥದ್ದು. ಒಂದು ಕಡೆ ಸಿಂಹ ಒಂದು ಆಕಳನ್ನು ಓಡಿಸ್ಕೊಂತ ಬರ್ತಿರ್ತತೆ. ಆಕಳನ್ನು ಓಡಿಸ್ಕೊಂತ ಬರ್ತಿದ್ರೆ ಆ ಸಿಂಹಕ್ಕೆ ಬೈಬಿದ್ದು ಆಕಳ ಗವಿದಲ್ಲಿ ಬಚ್ಚಿಕಂತದ್ದೆ. ಆ ಆಕಳ ಗವಿದಲ್ಲಿ ಬಚ್ಚಿಕೊಂಡಂತ ಟೈಮಲ್ಲಿ ಬೇರೆ ಬೇರೆ ಪ್ರಾಣಿಗಳು ಇರ್ತಾವಲ್ಲ, ಅವೆಲ್ಲರೂ ಕೂಡ ಸಣ್ಣ ಸಣ್ಣ ಪ್ರಾಣಿಗಳು. ಆ ಪ್ರಾಣಿಗಳೆಲ್ಲ ಕೂಡ ಆಕಳ ಬಚ್ಚಿಕೊಂಡು ಬಂದಿದೆ ಇವತ್ತು ಹುಲಿಗೆ ಎದುರಿ. ಆ ಹುಲಿಗೆ ಎದುರಿದಂತ ಆಕಳನ್ನ ಇವಾಗ ಒಂದು ಗತಿ ಕಾಡಿಸ್ಬೇಕಂದೇಳಿ ಎಲ್ಲಾರು ಕೂಡ ಮೇಲೆ ಬೀಳ್ತಾರ. ಅದು ಆಕಳ ಏನ್ ಮಾಡ್ತದೆ, ಬಹಳ ಬುದ್ಧಿವಂತಿಕೆಯಿಂದ ಆಕಳ ಆ ಹುಲಿ ಹೋಗೋ ತನಕ ನಿಂತು, ಆಮೇಲೆ ಹುಲಿ ಹೋದ ಮೇಲೆ ಎಲ್ಲ ಈ ಬೇರೆ ಬೇರೆ ಪ್ರಾಣಿಗಳೆಲ್ಲ ತಿರುಗಿ ಬಿದ್ದವ್ರ ಮೇಲೆ ಬೀಳ್ತಿದ್ರು. 1-2 ಕೊಂಬದಿಂದ ತಿವಿದ್ರೆ ಎಲ್ಲ ಪ್ರಾಣಿಗಳು ಸತ್ತೋದು ಅನ್ನೋಂಥದ್ದು ಕಥೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಬಹುಶಃ ಇದೆಲ್ಲ ಕೂಡ ಕಾಲಕ್ರಮ. ಟ್ರಾಫಿಕ್ ಐತೆ ಅಂತ ಹೇಳೋದು, 1-2 ದಿನ ಸ್ಟಾಪ್ ಮಾಡೋದು, ಆ ಮೈಸೂರು ಮತ್ತು ಫ್ಯಾಕ್ಟರಿ ಬಂದು ಮಾತುಕತೆ ಆದ ಕೂಡಲೇ ಮತ್ತೆ ಸೇಮ್ ಟ್ರಾಫಿಕ್ ಇರುತ್ತೆ, ಚೇಂಜ್ ಇರಲ್ಲ. ಅದು ಅಂದ್ರೆ ಯಾವ ರೀತಿ ಇರೋ ವರ್ತನೆ ಐತೆ ಅದನ್ನ ಅರ್ಥ ಮಾಡ್ಕೋಬೇಕು ಬಂಧುಗಳೇ. ಇದು ಒಂದ್ ರೀತಿ ಕಾಕಿ ದರ್ಬಾರ್ನಲ್ಲಿ ನಡೆಸ್ತದ್ರೆ ಇದು ಅಧಿಕಾರನ ಕಾಕಿ ದರ್ಬಾರ್ದಲ್ಲಿ. ಈ ಕಾಕಿ ದರ್ಬಾರ್ ಬಹಳ ದಿವಸ ಇರಲ್ಲ. ಒಂದ್ ರೀತಿ ಯಾವ ರೀತಿ ಹೇಳ್ತಾರೆ ಅಂದ್ರೆ ಅವ್ರಿಗೆ ಎದುರಿಸೋದ್ ನೋಡ್ಬೇಕು. ಇವತ್ತು ತುಕಾರಾಮ್ ಸಾಹೇಬ್ರು 24 ಕ್ಯಾರೆಕ್ಟರ್ ಅಂತ ಹೇಳ್ತಿದ್ರು. ಎಂತ ಕ್ಯಾರೆಕ್ಟರ್? 24 ಕ್ಯಾರೆಕ್ಟರ್ ಅಂತ ಹೇಳ್ತಿದ್ರು. ಇವತ್ತು ಯಾ ಗೋಲ್ಡ್ ಅಪ್ಪ 24 ಕ್ಯಾರೆಟ್ ಗೋಲ್ಡ್ ಅಂತ ಹೇಳ್ತಿದ್ರಿ, ಇವತ್ತು ಯಾ ಕ್ಯಾರೆಕ್ಟರ್ ಅಂತ ಕೇಳ್ಬೇಕು. ಇವತ್ತು ಲಾರಿ ಓನರ್ಗಳಿಗೆಲ್ಲ ತೊಂದರೆ ಕೊಟ್ಟು ಇವತ್ತು ವಾಲ್ಮೀಕಿ ಹಗರಣದ ದುಡ್ಡನ್ನ 20 ಕೋಟಿ 19 ಲಕ್ಷ ರೂಪಾಯಿಯನ್ನ ಇಡಿ ಕೇಸ್ ನಲ್ಲಿ ದಾಖಲಾಗಿದೆ. ಚಾರ್ಜ್ ಶೀಟ್ ಅಲ್ಲಿ 20 ಕೋಟಿ 19 ಲಕ್ಷ ದುಡ್ಡು ಹೊಡೆದಿದ್ದಾರೆ. ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಬಳಸಿದ್ರು ಅಂತೇಳಿ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಆದ್ರೆ ಇವತ್ತು ಯಾವ ಕ್ಯಾರೆಕ್ಟರ್ ಹೇಳ್ಬೇಕೇನು? 12 ಕ್ಯಾರೆಕ್ಟರ್, ಏನು 11 ಕ್ಯಾರೆಕ್ಟರ್, 8 ಕ್ಯಾರೆಕ್ಟರ್ ಹೇಳ್ಬೇಕಂತೇಳಿ ಕೇಳ್ತಿದ್ದೆ ಬಂಧುಗಳ ತಮ್ಮ ಮುಂದೆ. ಇವತ್ತು ಇಷ್ಟೊಂದು
ಇವತ್ತು ಭೂಮಿ ಪೂಜೆಗಳು ಮಾಡ್ತಾರೆ. ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಭೂಮಿ ಪೂಜೆಗಳು ಟೆಂಡರ್ ಆಗಿರೋದಿಲ್ಲ, ಇಲಾಖೆಯಿಂದ ಅನುದಾನ ಆಗಿರೋಲ್ಲ, ಏನಿಲ್ಲ, ಪೂಜೆ ಮಾಡ್ತಾರೆ ಸುಮ್ಮನೆ ಹೋಗಿ 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 ಹೋಗಿ. ಅದು ಯಾವ ಅನುಮೋದನೆ ಆಗಿರಲ್ಲ, ಏನಾಗಿರಲ್ಲ, ಯಾವ ಪ್ರೋಟೋಕಾಲ್ ಇಲ್ಲ, ಏನಿಲ್ಲ. ಆ ಕಾಕಿ ಪಡೆದ ಒಂದು 2-3 ಅದ ಇಲ್ಲಿ. ಯಾವ ರೀತಿ ಅಂದ್ರೆ ಅವ್ರೆಲ್ಲ ಅವ್ರದೇ ರಾಜಕಾರಣ. ಅವ್ರು ಸುಮ್ಮನೆ 2011ರಿಂದ ಇಲ್ಲಿರ್ತಕ್ಕಂಥ ಸಿಪಿಐ ಅವರು 2011ರಿಂದ ಇದೇ ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ ಅದು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಡ್ಯೂಟಿ ಮಾಡ್ತಾರೆ. ಇವರು ಇಲ್ಲಿ ಮಾಡ್ತಕ್ಕಂಥ ಡ್ಯೂಟಿ ಯಾವ ರೀತಿ ಇರುತ್ತೆ ಅಂದ್ರೆ ಸೇಮ್ ಕಾಂಗ್ರೆಸ್ ಪರವಾಗಿ ಒಕ್ಕಲತ್ತ ಮಾಡತಕ್ಕಂಥ ಸಿಪಿಐ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಿಪಿಐ ಅವರು ಒಂದು ಸಾರಿ ಅವರು ಮದರ್ ಡಿಸ್ಟಿಕ್ ರಾಮನಗರ ಅಂತ ಹೇಳ್ತಾರಲ್ಲ, 1 ವರ್ಷ ಈ ರೀತಿ ದೌರ್ಜನ್ಯ ಅಥವಾ ಹಿಟ್ಲರ್ ಸಂಸ್ಕೃತಿಯ ಡ್ಯೂಟಿ ಮಾಡಿ ತೋರಿಸ್ಲಿ ಅವರು ರಾಮನಗರದಲ್ಲಿ. ಅವಾಗ ಗೊತ್ತಾಗುತ್ತೆ ಇಲ್ಲಿ ಸಂಭಾವಿತ ಜನಗಳು ಇದ್ದಾರೆ, ನಮ್ಮ ತಾಲೂಕಲ್ಲಿ ಸಂಭಾವಿತ ಜನಗಳು ಇದ್ದಾರೆ, ಒಳ್ಳೆ ಸಂಸ್ಕೃತಿ ಜನರು ಅಂತೇಳಿ ಈ ರೀತಿ ದರ್ಪ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಈ ಮೂಲಕ ಈ ವೇದಿಕೆ ಮುಂದೆ ಬಯಸಿದ ಬಂಧುಗಳೇ. ಇಂಥ ದುಷ್ಟ ಸರ್ಕಾರ, ದುಷ್ಟ ಆಡಳಿತದವರ ಕಿತ್ತೆ ಹಾಕ್ಬೇಕು. ಇದಕ್ಕೆಲ್ಲ ಪಣ ತೊಟ್ಟು ಬರ್ತಕ್ಕಂಥ ಮುಂಬರತಕ್ಕಂಥ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ಬಾವುಟನ್ನು ಆರಿಸಬೇಕಂತ ಹೇಳ್ತೆ ತಮ್ಮಲ್ಲಿ ಕೈ ಮುಗಿತಾ. ಯಾಕಂದ್ರೆ ಸಮಯದ ಅಭಾವ ಇದೆ, ಬಹಳಷ್ಟು ವಿಷಯಗಳಿದ್ದು ಮಾತಾಡೋದು. ಇಲ್ಲಿ ಮುಂದಿನ ದಿವಸ ಮತ್ತೆ ಇನ್ನೊಂದು ಅದೇ ರೀತಿ 11,000 ಬಂಡತನದಿಂದ ಭಾಷಣ ಮಾಡ್ತಾರ. ದೀನ ದಲಿತರ ಉದ್ಧಾರ ಮಾಡವ್ ನಾನೇ ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಕೇಳ್ತೇನೆ. ದೀನ ದಲಿತರ ಉದ್ಧಾರ ಮಾಡ್ಲಿಕ್ಕೆ ಬಂದಂತ ಸಿದ್ದರಾಮಯ್ಯನವರು ಎಷ್ಟೇ ನಿಗಮದ ಹಣ, ವಾಲ್ಮೀಕಿ ಮಹರ್ಷಿ ನಿಗಮದ ಹಣವನ್ನ ಹಗಲ ದರೋಡೆ ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ಬಳ್ಳಾರಿ ಲೋಕಸಭೆಗೆ, ಆಂಧ್ರ ಪ್ರದೇಶದ ಲೋಕಸಭೆಗೆ, ತೆಲಂಗಾಣದ ಲೋಕಸಭೆಗೆ ಹಂಚಿದ್ರಲ್ಲ, ನಿಮಗೆ ನಾಚಿಕೆ ಆಗುದಿಲ್ಲೇನು? ಸಿದ್ದರಾಮಯ್ಯನವರೇ, ನೀವು ಹೇಳಿದ್ದೇನು ದೀನ ದಲಿತರು ಉದ್ಧಾರ ಮಾಡ್ತೀನಿ ಅಂತ. ಇದೇನಾ ನೀವು ಉದ್ಧಾರ ಮಾಡ್ತಕ್ಕಂಥದ್ದು? ನೀವು ಅಧಿಕಾರಕ್ಕೆ ಬಂದು 2 ಬಜೆಟ್ ಮಂಡಿಸಿದ್ರಿ. 1.5 ವರ್ಷದಲ್ಲಿ 24,400 ಕೋಟಿ ಹಣವನ್ನ ಎಸ್ಟಿ ಅನುದಾನವನ್ನ ನಿಮ್ಮ ಕಾಂಗ್ರೆಸ್ ವೋಟ್ ಬ್ಯಾಂಕಿಗಾಗಿ ಉಪಯೋಗ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡಿದ್ದು ನಿಮಗೆ ನೆನಪಿದೆಯಾ? ನಿಮಗೆ ಒಂದು ಕ್ಷಣನೂ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ನೈತಿಕತೆ ಇಲ್ಲ. ನೀವು ಗೌರವದಿಂದ ಸ್ಥಾನ ತ್ಯಜಿಸಬೇಕಾಗಿತ್ತು. ಆದರೆ ನೀವು ಲಜ್ಜೆಗೆಟ್ಟು ಅಧಿಕಾರದಲ್ಲಿ ಮುಂದುವರಿತಾ ಇದ್ದೀರಿ. ಇದನ್ನು ನಾವು ಖಂಡಿಸೋದಕ್ಕಾಗಿ ಇವತ್ತು ಸಂಡೂರಿನಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದೆವು. ಬಂಧುಗಳೇ, ನಿಮಗೆ ಗೊತ್ತಿರಲಿ, ಕಾಂಗ್ರೆಸ್ಸಿನ ಅಧಿನಾಯಕ ರಾಹುಲ್ ಗಾಂಧಿ ಅವರು ಹೊರದೇಶದಲ್ಲಿ ಹೋಗಿ ಹೇಳ್ತಾರೆ, ನಾವು ಮೀಸಲಾತಿಯನ್ನು ತೆಗಿತೀವಿ ಅಂತ ಹೇಳಿ. ರಾಹುಲ್ ಗಾಂಧಿ ಅವ್ರ ರಕ್ತದಲ್ಲೇ ಇದೆ ದಲಿತ ವಿರೋಧಿ ನೀತಿ. ಅವರ ಮುತ್ತಾತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೇಳಿದ್ರು, ಮೀಸಲಾತಿಗೆ ವಿರೋಧ ಮಾಡಿದ್ರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಮೀಸಲಾತಿಗೆ ವಿರೋಧ ಮಾಡಿದ್ರು. ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ಅವರು ವಿರೋಧ ಮಾಡಿದ್ರು. ಬಂಧುಗಳೇ, ಅವರು DNA ದಲಿತರ ವಿರೋಧಿ ನೀತಿ ಅದ. ಅವರಿಂದ ನೀವು ಏನು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯದ? ಎಸ್ಸಿ ರೊಕ್ಕನ ತಿನ್ಬೇಕು ಅಂತ ಎಷ್ಟು ವರ್ಷದಿಂದ ಇವರು ಮಸಲತ್ತು ಮಾಡಿದ್ರು. ಇವು ತುಕಾರಾಮ, ಈ ಕಾಂಗ್ರೆಸ್ ಸರ್ಕಾರ ದಯಮಾಡಿ ನಿಮಗೆ ಅರಿಕೆ ಮಾಡ್ತಾನೆ. ಮುಂದೆ ಐತಿ ನೀವು ಮಾಲಕರು, ಈ ತಾಲೂಕಿನ ಮಾಲಕರು 4 ಸರ್ತಿಗೆ ಸೇರಿ ಆತನ್ನ ಈ ಸಾರಿ ವೇದಿಕೆ ಮೇಲೆ ಇರ್ತಕ್ಕಂಥ ಯಾರಿಗೆ ಕೊಡ್ಲಿ, ಒಮ್ಮತದ ಅಭ್ಯರ್ಥಿ ಡೆಲ್ಲಿಯಿಂದ ಬೆಂಗಳೂರಿಂದ ಬಿಜೆಪಿ ಕಮಲದ ಗುರ್ತು ಕೊಡ್ತಾರ. ಅವರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಗೆಲ್ಲಿಸ್ರಿ. ಈ ಭಾಗದ ಕೆಲಸ, ಅಭಿವೃದ್ಧಿ, ಬಡವರ ಕೆಲಸ ಮಾಡ್ಲಿಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡ್ರಿ ಅಂತ ಹೇಳಿ, ವೇದಿಕೆಯಲ್ಲಿ ನಮ್ಮ ಶ್ರೀರಾಮುಲು ಸಾಹೇಬರು ಅದಾರ, ಇನ್ನು ಅನೇಕ ನಮ್ಮ ಪಕ್ಷದ ಮುಖಂಡರು ಅದಾರ. ಎಲ್ಲರೂ ಮಾತಾಡಬೇಕು. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ. ನಾಯಕರು ನಾವು ದಲಿತರ ಪರವಾಗಿ ಅಂತ ಹೇಳಿಕೆ ಕೊಡ್ತಾರೆ. ಅವ್ರ ಅಧಿನಾಯಕ ಅಮೆರಿಕದಲ್ಲಿ ಹೋಗಿ ನಾವು ಮೀಸಲಾತಿ ರದ್ದು ಮಾಡ್ತೀವಿ ಅಂತ ಹೇಳಿಕೆ ನೀಡ್ತಾರೆ. ನಿಮಗೆ ಗೊತ್ತಿರಲಿ, ಅನಂತ್ ಕುಮಾರ್ ಹೆಗಡೆ ಅವರು
ಕಳೆದ ಲೋಕಸಭಾ ಚುನಾವಣೆ ಒಂದು ಸಣ್ಣ ಹೇಳಿಕೆ ಕೊಟ್ಟಿದ್ನ ಅದನ್ನ ರಾಜ್ಯಾದ್ಯಂತ ನೀವು ಅದನ್ನೆಲ್ಲ ಪ್ರಚಾರ ಮಾಡಿ ದೇಶಾದ್ಯಂತ ಟೈರ್ಗಳು ಬೆಂಕಿ ಹಚ್ಚೋದನ್ನು ಪ್ರತಿಕೃತಿ ದಾನ ಮಾಡೋದನ್ನು ಇವಾಗ ಸುಡ್ರಪ್ಪ ನಿಮ್ಮ ರಾಹುಲ್ ಗಾಂಧಿ ಪ್ರತಿಕೃತಿ ನೀವು ಮಾಡ್ರಪ್ಪ. ನೀವು ರಾಜ್ಯಪಾಲರಿಗೆ ಮೊನ್ನೆ ನೀವೆಲ್ಲ ಚಪ್ಪಲಿ ಹಾರಕ್ಕೆ ಹಾಕಿ ದೊಡ್ಡ ಪ್ರತಿಭಟನೆ ಮಾಡಿದ್ರಿ. ಅವಾಗ ನಿಮಗೆ ಎಫ್ಐಆರ್ ಹಾಕಕ್ಕೆ ಯಾವ ದಮ್ಮು ತಾಕತ್ತಿಲ್ಲ. ಇವಾಗ ರಾಹುಲ್ ಗಾಂಧಿ ಮೇಲೆ ಹೇಳಿಕೆ ಕೊಡೋದಕ್ಕೆ ನೀವು ಎಫ್ಐಆರ್ ಇರ್ತೀರಲ್ಲ, ನಿಮಗೆ ಸ್ವಲ್ಪ ನಾ ಮರ್ಯಾದೆ ಇದೀನಾ? ಬಂಧುಗಳೇ, ಸೊಂಡೂರಿನ ಜನತೆ ನಾನು ಕಳಕಳಿಂದ ಹೇಳ್ತಾ ಇದೀನಿ, ಈ ಬಾರಿ ಕಾಂಗ್ರೆಸ್ ನ ಸೋಲ್ಸುವಂತಂದ್ರೆ ಈ ವೇದಿಕೆ ಎಲ್ಲರ ಪರವಾಗಿ ನಾನು ಮಾತು ಕೊಡ್ತೀನಿ. ಕಳೆದ ಅನೇಕ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಮೂರು ಬಣಗಳಾಗಿ ಬರೇ ಗುಂಪು ಗಟ್ಟಾಗಿದೆ. ಈ ಬಾರಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಪರವಾಗಿ, ಇಲ್ಲಿ ನಿಮ್ಗೆ ಸೇರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಸಾರ್ವಜನಿಕರ ಪರವಾಗಿ ಈ ಸಲ ಬಿಜೆಪಿಯಿಂದ ಇಳಿಯೋದು ಒಬ್ಬರು ಅಖಂಡ ತೊಡೆ ತಟ್ಟಿ ನಿಲ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಈ ಸಲ ಚುನಾವಣೆಯಲ್ಲಿ ಸಂತೋಷ್ ಲಾಡ್ ಆಗಿರ್ಬೋದು, ತುಕಾರಾಮ್ ಆಗಿರ್ಬೋದು, ಏನು ಜಮೀರ್ ಸಾಬ್ ಆಗಿರ್ಬೋದು, ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ST ರಿಸರ್ವ್ ಕ್ಷೇತ್ರದಲ್ಲಿ ಇವತ್ತೇ ನೀವು ವಾಲ್ಮೀಕಿ ಹಗರಣದಿಂದ ತೆಲಂಗಾಣ ಒಂದು ರಾಜಕೀಯಕ್ಕೆ ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಬಳಸಿದ್ರಿ. ಆ ಒಂದು ಹಣದಿಂದ ಐಷಾರಾಮಿ ಕಾರುಗಳನ್ನ ತಗೊಂಡ್ರಿ. ಆ ಒಂದು ಹಣವನ್ನು ಬೀದಿಯಲ್ಲಿ ಹಂಚಿ ಎಲ್ಲ ಬಾರ್ಗಳಿಗೆ, ಬಂಗಾರದ ಅಂಗಡಿಗಳಿಗೆ ಎಲ್ಲ ಇರ್ತಕ್ಕಂಥ ಅಮಾಯಕ ಜನ ದನ ಕಾಯ್ತಕ್ಕಂಥ 700 ಜನ ಖಾತೆಗಳಿಗೆ ನೀವು ಹಣವನ್ನು ವರ್ಗಾವಣೆ ಮಾಡಿ ಅದನ್ನು ಕ್ಯಾಶ್ ಮಾಡಿ ಕನ್ವರ್ಟ್ ಮಾಡಿದ್ರಲ್ಲ, ಇವತ್ತಿನ ಮಟ್ಟ ಅದನ್ನ ರಿಕವರಿ ಮಾಡಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು ಯೂನಿಯನ್ ಬ್ಯಾಂಕ್ ಇಂದ, ಅದೇ ರೀತಿ ನಾಗೇಂದ್ರ ಹೇಳಿದ್ರು 24 ಗಂಟೆಯಲ್ಲಿ ವಾಲ್ಮೀಕಿ ಹಣದ ಒಂದು ನಿಗಮದ ಹಣವನ್ನು ರಿಕವರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ. ಇವತ್ತಿನ ಮಟ್ಟ ನಿಮ್ ಕೈಲಿ ರಿಕವರಿ ಮಾಡಕ್ ಆಗಿಲ್ಲ. ಇವತ್ತು ಆ ರಿಕವರಿ ಮಾಡ್ಲಿಕ್ಕೋಸ್ಕರ 700 ಖಾತೆಗಳು ನೀವು ಅಕೌಂಟ್ಗೆ ಅಮೌಂಟ್ ಹಾಕಿದ್ರಲ್ಲ, ಇವತ್ತು ನಿಮ್ಮ ಕಾಂಗ್ರೆಸ್ ಪಕ್ಷದಿರ್ತಕ್ಕಂಥ ನಿಮ್ಮ ಮುಖಂಡರಿಂದ, ನಿಮ್ಮ ಪಕ್ಷದ ಹಣದಿಂದ ಇವತ್ತು ಅದನ್ನ ಅಕೌಂಟ್ಗಳಿಗೆ ನೀವೇ ಹಾಕ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರಿ. ಆದ್ರೂ ಆ ನಿಗಮಕ್ಕೆ ವಾಪಸ್ ತರಕ್ ಆಗ್ತದ. ಯಾಕಪ್ಪ ಅಂತಂದ್ರೆ ಇಡಿ ಅವರು CBI ಅಲ್ಲಿ ತನಿಖೆ ಮಾಡ್ತಾರಲ್ಲಪ್ಪ, ಅದೇ ಉದ್ದೇಶಕ್ಕೆ ನಿಮಗೆ ತರಕ್ ಆಗ್ತಾ ಇಲ್ಲ. ಇವತ್ತು ಚಂದ್ರಶೇಖರ್ ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿದ್ರೆ ಈ ಇಷ್ಟೊಂದು ಅವ್ಯವಹಾರ ಬಯಲಿಗೆ ಬರ್ತಾ ಇದ್ದಿಲ್ಲ. ನಮ್ಮ ಸಮಾಜಕ್ಕೆ ಇವತ್ತು ನಿಮ್ಗೆಲ್ಲ ಗೊತ್ತಿರ್ಲಿ, ವಾಲ್ಮೀಕಿ ಒಂದು ಜಯಂತಿ ಮಾಡಿದ್ದು ಯಾವ ಸರ್ಕಾರ? ವಾಲ್ಮೀಕಿ ಭವನ, ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದ್ದು ಯಾವ ಸರ್ಕಾರ? ಇವತ್ತು ಮೀಸಲಾತಿಯನ್ನು ನೀಡಿದ್ದು ಯಾವ ಸರ್ಕಾರ? ಇವತ್ತು ಮೀಸಲಾತಿ ನೀಡಿದ್ದು ನಮ್ಮ ಬಸವರಾಜ ಬೊಮ್ಮೆಯವರು, ನಮ್ಮ ರಾಮಲಣ್ಣನವರು, ನಮ್ಮ ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥ, ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ ಮೀಸಲಾತಿ. ಇವತ್ತು ನಿಮ್ಮ ಕೊಡುಗೆ, ನಮ್ಮ SC ST ಗಳಿಗೆ ನಿಮ್ಮ ಕೊಡುಗೆ ಏನಪ್ಪ? 15 ಎಷ್ಟು ರಿಸರ್ವೇಶನ್ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಕೊಡುಗೆ ಕೊಟ್ಟರು ಕೂಡ ಇವತ್ತು ಗೆದ್ದಂತ 15 ಜನ ಶಾಸಕರು MLಗಳಿದ್ರಲ್ಲ, ನಿಮ್ಗೆ ಇಷ್ಟೆಲ್ಲ ವ್ಯವಹಾರ ಇದ್ರು ಕೂಡ ಒಬ್ಬನೇನೋ ಸದನದ ನೀವು ಮಾತಾಡಕ್ಕೆ ದಮ್ಮು ಯೋಗ್ಯತೆ ಏನಾದ್ರು ನಿಮ್ಗೆ ಐದೇನಾ? ನಿಮ್ಗೆ ದಮ್ಮು ತಾಕತ್ತೇನ ಇದ್ರೆ 15 ಜನ ಹೋಗಿ ಮುಖ್ಯಮಂತ್ರಿಗಳು ಮಾತಾಡಿ ಇವತ್ತು ಸಮಾಜಕ್ಕೆ ಇಷ್ಟು ಅನ್ಯಾಯ ಆಗಿದೆ, ಇದ್ರ ವಿರುದ್ಧ ಹೇಳಿದ್ದಾರೆ. ಹೌದಾ ಇಲ್ಲೋ? ಕೇಳಿಸ್ತಾ ಇದೆಯಾ ನಾನು ಹೇಳೋದು? ಅಮೆರಿಕದಲ್ಲಿ ಹೇಳಿದ್ದಾರೆ, ಒಂದು ಯೂನಿವರ್ಸಿಟಿನಲ್ಲಿ ಭಾಷಣ ಮಾಡ್ತಾ ಹೇಳಿದ್ದಾರೆ, भारत में आने वाले दिन में अगर सही परिस्थिति में हम SC ST रिजर्वेशन को खत्म कर देंगे ಅಂತ ಹೇಳಿದ್ದಾರೆ. ನಾವು ಖತಮ್ ಮಾಡಕ್ ಬಿಡ್ತೀವ ಬಿಡಲ್ಲ ಅನ್ನೋರು ಸ್ವಲ್ಪ ಕೈ ಮೇಲ್ ಮಾಡಿ, ಬಿಡೋದಿಲ್ಲ ಅನ್ನೋರು ಕೈ ಮೇಲ್ ಮಾಡಿ. ಬಿಡೋದಿಲ್ಲ ಅನ್ನೋರು. ಅದಕ್ಕೆ ನಾವು ರಾಹುಲ್ ಗಾಂಧಿ ಪ್ರತಿಕೃತಿ ದಹನ ಮಾಡ್ತೀವಿ ಅಂತ ಪ್ರತಿಕೃತಿ ಮಾಡ್ಕೊಂಡು ಬಂದಿದ್ರೆ ಈ ಸರ್ಕಾರದ ಹೆಂಜಲಿನಲ್ಲಿ ಬದುಕ್ತಾ ಇರ್ತಕ್ಕಂಥ ಎಲ್ಲ ಪೊಲೀಸರಲ್ಲ, 4 ಜನ ಇರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಆ 4 ಜನ ರಾಹುಲ್ ಗಾಂಧಿ ಭಾವಚಿತ್ರನ ಎತ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಧಿಕ್ಕಾರ ಹೇಳ್ಬೇಕಾ ಹೇಳ್ಬಾರ್ದು? ನಾವೇನ್ ಮಾಡ್ತೀವಿ, ನಿಮ್ಮ ರಾಹುಲ್ ಗಾಂಧಿ ಭಾವಚಿತ್ರವನ್ನ ತೆಗೆದುಕೊಂಡೋಗಿ ನೀವೇ ಪೂಜೆ ಮಾಡಿ, ಅದಕ್ಕೆ ವಿರುದ್ಧವಾಗಿ ನಮ್ಮ ಮನೆಗಳಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಪೂಜೆಯನ್ನು ನಾವು ಮಾಡ್ತೇವೆ. ತುಕಾರಾಮ್ ಅವರೇ, ನೀವು ರಾಹುಲ್ ಗಾಂಧಿ ಭಾವಚಿತ್ರವನ್ನ ಪೂಜೆ ಮಾಡಿ, ನಾವು ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರವನ್ನ ಪೂಜೆ ಮಾಡ್ತೇವೆ. ಈ ಚುನಾವಣೆ
ತುಕಾರಾಮ್ ಅವ್ರು ರಾಹುಲ್ ಗಾಂಧಿ ಭಾವಚಿತ್ರವನ್ನ ಇಟ್ಕೊಂಡು ಬರ್ಲಿ, ನಾವು ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರವನ್ನ ಇಟ್ಕೊಂಡು ಬರ್ತೇವೆ. ಇವತ್ತಿನಿಂದ ಸವಾಲು, ನೀವು ರಾಹುಲ್ ಗಾಂಧಿ ಭಾವಚಿತ್ರವನ್ನು ಎಲ್ಲೆಲ್ಲಿ ಹಾಕ್ತೀರಾ, ನಾವು ಅಲ್ಲಲ್ಲಿ ಮಹರ್ಷಿ ವಾಲ್ಮೀಕಿ ಭಾವಚಿತ್ರವನ್ನು ಹಾಕ್ತೇವೆ. ಯಾರ್ಯಾರು ರೆಡಿ ಇದ್ದೀರಾ ಸ್ವಲ್ಪ ಕೈ